ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅವ್ನ ವಯಸ್ಸು ಎಷ್ಟು ಕೇಳ್ರಿ ಅವ್ನು ಸ್ವಾಮಿಗೆ, ಅವ್ನು ಹಾಕ್ತಾನಲ್ಲ ಪೋಸ್ಟಿಂಗ್ ಮಾಡಿಸ್ತಾನಲ್ಲ ಸಣ್ಣ ಹುಡ್ರ ಕಡೆ. ಅವ್ನ ವಯಸ್ಸು ಎಷ್ಟು ಪ್ರಬುದ್ಧತೆ ಅವನಿಗೆ. ಈ ಚಿಲ್ಲರ್ ಬುದ್ಧಿ ಬಿಡಬೇಕು. ಫಸ್ಟ್ ಗುರು ಆದವನು ಚಿಲ್ಲರ್ ಅಲ್ಲ ಇರಬಾರ್ದು. ಭಕ್ತರನ್ನ ಸಮಾನವಾಗಿ ಕಾಣುವಂತ ಹೃದಯವುಳ್ಳವರಾಗಿರ್ಬೇಕು. ಭಕ್ತರನ್ನ ಚಂದ ಕಾಣಕ್ ಹೇಳ್ರಿ. ಯಾವ ಬಟ್ಟೆಯನ್ನ ನಾವು ಧರಿಸ್ತೀವಲ್ಲ, ನಾನು ನಿನ್ನೆ ಅದನ್ನೇ ಹೇಳಿದ್ದೀನಿ. ಆ ಬಟ್ಟಿಗೆ ಇದೇ ಹೌದಪ್ಪ, ನಾವು ಮಾಡಿದ್ವಿ ಕರೆ ಒಪ್ಕೋತೀನಲ್ಲ, ಮಾಡಿದ್ರೆ ಉಳಿಲಿಲ್ಲ, ನಡ್ಕೊಳ್ಳಿಲ್ಲ ಮನುಷ್ಯ. ಅಲ್ಲಿ ಬಿಜಾಪುರದಲ್ಲಿ ಇನ್ನೂ ಕಂಪ್ಲೇಂಟ್ ಬಾಕಿ ಐತಿ. ಅದ್ ಏನಾಗೈತೆ ಅದ್ರ ಬಗ್ಗೆ ಜನರಿಗೆ ಸಮಾಜಕ್ಕೆ ಉತ್ತರ ಕೊಡಂತ ಹೇಳ್ರಿ. ಮೊದ್ಲೇಕ ಎಲ್ಲಿ ಹೋದ್ಲ ಅಮ್ಮ, ಯಾಕೆ ಕಂಪ್ಲೇಂಟ್ ಕೊಟ್ರು? ಅವ ಹೇಳ್ತಾನ 11 ಕೋಟಿ ಇದ್ದಿದ್ದು 3 ಕೋಟಿ ಡೀಲ್ ಬಂತ ಅಂತ ಅವ ಮಾತಾಡ್ತಾನ. ಇವ ನೋಡಿದ್ರೆ ಇಲ್ಲಿ ನಾಟಕ ಮಾಡ್ಕೊಂಡು ಅಲ್ಲಿ ಯಾವ್ದೋ ಒಂದು ಊರಾಗ ಕುಂತಾನ. ನಾಟಕ ಹಾಕ್ಬೇಕ್ರಿ. ಅದಕ್ಕೆ ಸಮಾಜಕ್ಕೆ ಉತ್ತರ ಫಸ್ಟ್ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ. ಅವನಿಗೆ ನನ್ನ ಬಗ್ಗೆ ಮಾತಾಡೋದು, ಅಧಿಕಾರದ ಬಗ್ಗೆ ಮಾತಾಡೋದು. ಈ ಯುವ ಬಂದ ಮ್ಯಾಗ ನಾವು ಅಧಿಕಾರ ಮಾಡಕತ್ತೀವ. ಕಳೆದ 50 ವರ್ಷ, ಇವ್ನಿಗೆ ಇನ್ನೂ 48 ಆಗಿರ್ಬೇಕು ವಯಸ್ಸು. ಈಗ ಇವ್ನು ಹುಟ್ಟಕ್ಕಿಂತ ಮುಂಚೆಗೆ ನಾವು ರಾಜಕಾರಣದಾಗದೀವಿ. ಅದು ಅವನಿಗೆ ತಿಳ್ಕೊಂಡಿಲ್ಲ. ನನಗೇನು ಬುದ್ಧಿ ಹೇಳುವಂಥದ್ದು ಅವನ ನಂತರ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬುದ್ಧಿ ಹೇಳಿದ್ದೆ ಅವನಿಗೆ. ಸರಿ ಮಾಡ್ಕೋ, ನಿನ್ನ ದುಷ್ಟು ಬುದ್ಧಿನ ಬಿಡು. ಒಬ್ಬ ಸ್ವಾಮೀಜಿಯಾಗಿ ಗುರುವಾಗಿ ಹೇಗಿರಬೇಕು, ಕಾವಿಗೆ ಸನ್ಯಾಸಿಯನ್ನು ವಹಿಸಿದಂಥವ್ರು ಹೇಗಿರಬೇಕು ಹಂಗೆ ಅರಿವಿಟ್ಕೊಂಡು ನಡಿ ಅಂತ ಹೇಳಿದ್ರೆ ನೆಡ್ಲಾರ್ದಕ್ಕೆ ಹೊರಗೆ ಹೋಗ್ಯಾನ ಅಷ್ಟೇ. ಅವ್ನು ಮುಗಿದತ್ ಗತಿ. ಅವ್ನು ಇನ್ಮ್ಯಾಗ ನಾ ಮಾತಾಡೋದು ಅವ್ನ ಬಗ್ಗೆ. ಸಮಾಜ ಬಡವ ಸಾಧ್ಯ ಇಲ್ಲ. ಸಮಾಜ ಒಗ್ಗಟ್ಟಿದೆ, ಸಮಾಜ ಗೌರವ ರೀತಿಯಲ್ಲಿದೆ, ಸಂಘಟಿತರಾಗಿದ್ದೀವಿ. ಯಾವನೋ ಇವನು ಬಟ್ಟೆ ಧರಿಸಿಕೊಂಡು ಇವನು ಸ್ವಯಂಕೃತವಾಗಿ ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲ. ನಮ್ಮ ಸರ್ಕಾರಕ್ಕೆ ಸರ್ಕಾರ ಇರೋ ಮಟ್ಟನ ಹೋಗೋದಿಲ್ಲ ಅಂದವ್ರು. ಮತ್ತೆ ನಮ್ಮ ಮುಖ್ಯಮಂತ್ರಿ ಹತ್ರ ಯಾಕೆ ಹೋದ್ನಪ್ಪ ಇವ? ಯಾಕೆ ಹೋದ? ಎದಕ್ ಹೋಗಿದ್ದ? ಕೇಳ್ರಿ ಅವ್ನಿಗೆ ಪ್ರಶ್ನೆ. ಉತ್ತರ ಕೊಡು ಅಂತ ಹೇಳ್ರಿ. ಕಂಪ್ಲೇಂಟ್ ಮಾಡ್ರಲ್ಲ 3 ಕೋಟಿ ಕೇಳ್ಯಾರಂತ, ಅದಕ್ಕೆ ಮೊದಲು ಉತ್ತರ ಕೊಡು ಅಂತ ಹೇಳ್ರಿ ಸಮಾಜದವ್ರ ಬಂದು. ಆಮೇಲೆ ಇವ ಏನದ ಅನ್ನೋದು ಹಕೀಕತ್, ನಿಜವಾದ ಹಕೀಕತ್ ಗೊತ್ತಾಗತ್ತೆ. ಬೇರೆ ಸ್ವಾಮೀಜಿಗೆ ನೀವು ಮತ್ತೆ ಯಾವ್ದು ಸ್ವಾಮೀಜಿ ಮಾಡೋ ಪ್ರಶ್ನೆನೇ ಇಲ್ಲ.